ಆಕಾಶವಾಣಿ ಭರವಸೆ ಹೊನ್ನಲು ವೈದ್ಯರ ಕಿವಿ ಮಾತು ಪ್ರಾಯೋಜಿತ ಸರಣಿ. ಪ್ರಾಯೋಜಕರು ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್, ಜೆಸಿ ರಸ್ತೆ, ಬೆಂಗಳೂರು. ಬೆಂಗಳೂರಿನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್. ಒಂದೇ ಸೂರಿನಡಿ ಹಲವು ಸೌಲಭ್ಯಗಳು. ಸೂಪರ್ ಸ್ಪೆಷಾಲಿಟಿ ಟರ್ಷಿಯರಿ ಕೇರ್ ಹಾಸ್ಪಿಟಲ್ ಇಂಟ್ರಾ ಆಪರೇಟಿವ್ 3D MRI-ನೊಂದಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿದೆ. ಅನುಭವಿ ತಜ್ಞ ವೈದ್ಯರ ಸೇವೆ ಲಭ್ಯ. ಹಿರಿಯ ನಾಗರಿಕರಿಗೆ ಡಿಸ್ಕೌಂಟ್ ಪ್ಯಾಕೇಜ್. 24/7 ಎಮರ್ಜೆನ್ಸಿ ಕೇರ್. ಸುಸಜ್ಜಿತ ಪಾರ್ಕಿಂಗ್ ಸೌಲಭ್ಯ. ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್, ಜೆಸಿ ರಸ್ತೆ, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ 45666777. ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್. ಕೇಳಿ ಪ್ರಾಯೋಜಿತ ಸರಣಿ ಭರವಸೆ ಹೊನ್ನಲು. ಕೇಳುಗರೆ ನಮಸ್ಕಾರ. ಭರವಸೆ ಹೊನಲು ಸರಣಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್ನ ಕಿವಿ ಮೂಗು ಗಂಟಲು ತಜ್ಞರಾದಂತಹ ಡಾಕ್ಟರ್ ಹರಿಹರ ಮೂರ್ತಿಯವರು. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರಾದ್ರೂ ಗೊರಕೆ ಹೊಡಿತಾ ನಿದ್ದೆ ಮಾಡ್ತಾ ಇದ್ರೆ ಆಹಾ ಎಂತ ಸುಖ ಪುರುಷರಪ್ಪ, ಎಷ್ಟು ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾರೆ, ಏನು ಯೋಚನೆ ಇಲ್ಲ ಇವ್ರಿಗೆ ಅಂತ ನಾವ್ ಅನ್ಕೊಂಡ್ಬಿಡ್ತೀವಿ. ಆದ್ರೆ ನೀವು ವೈದ್ಯರು ಹೇಳ್ತೀರಾ ಈ ಗೊರಕೆ ಹೊಡಿತಾ ಇರೋದು ಬಹಳ ಅಪಾಯ, ಏನೋ ತೊಂದರೆ ಇದೆ ಅವ್ರಿಗೆ ಅಂತ ನೀವು ಹೇಳ್ತಾ ಇದ್ದೀರಾ. ಈ ಗೊರಕೆ ಹೇಗೆ ತೊಂದರೆ ಆಗುತ್ತೆ ಡಾಕ್ಟ್ರೆ? ಮೊದಲಲ್ಲಿ ಯಾಕೆ ಗೊರಕೆ ಬರ್ತಾ ಇದೆ ಅನ್ನೋದು ತಿಳ್ಕೊಂಡ್ರೆ ಅದು ನಮಗೆ ಕಾರಣಗಳನ್ನ ಗೊತ್ತಾದ್ಮೇಲೆ ಇಲಾಜ್ ಮಾಡೋದು ಸುಲಭ ಆಗತ್ತೆ. ಯಾಕಂದ್ರೆ ಗೊರಕೆ ಬರೀ ಶಬ್ದ ಬರೋದು ಮಾತ್ರ ಅಲ್ಲ, ಅದ್ರ ಹಿನ್ನೆಲೆ ಏನಂದ್ರೆ ಏನೋ ಒಂದು ಅಡಚಣೆ ಇದೆ, ತಡೆ ಇದೆ. ಆ ಕಾರಣಕ್ಕೆ ಅವ್ರು ಬಾಯಿಂದ ಉಸಿರಾಡ್ಬೇಕು. ಪ್ರಕೃತಿ ನಿಯಮ ಏನು, ಮೂಗಿಂದ ಉಸಿರಾಡ್ಬೇಕು, ನಮ್ಗೆ ಗೊತ್ತಿಲ್ಲದೆ ಉಸಿರಾಡ್ಬೇಕು. ಆವಾಗ ನಮ್ಗೆ ಗೊತ್ತಿದ್ರೆ ಅದು ಖಂಡಿತ ನಾರ್ಮಲ್ ಅಲ್ಲ. ಸೊ ನಮ್ಗೆ ಗೊತ್ತಿಲ್ಲದೆ ಉಸಿರಾಡೋದಕ್ಕೆ ಏನಾದ್ರು ತಡೆ ಇತ್ತು ಅಂದ್ರೆ ಆವಾಗ ನಮಗೆ ಬಾಯಿಂದ ಉಸಿರಾಡೋ ಅವಶ್ಯಕತೆ ಬರುತ್ತೆ. ಬಾಯಿಂದ ಉಸಿರಾಡಬೇಕಾದ್ರೆ ಸಾಮಾನ್ಯವಾಗಿ ನಾರ್ಮಲ್ ಆಗಿರುವಂತ ಸ್ಟ್ರಕ್ಚರ್ಗಳು ಗಂಟ್ಲಲ್ಲಿ ವೈಬ್ರೇಟ್ ಆಗ್ಬೇಕಾದ್ರೆ ಅದು ಶಬ್ದ ಆಗತ್ತೆ, ಅದು ಗೊರಕೆ ಅಂತ ನಮ್ಗೆ ಕೇಳಿಸುತ್ತೆ. ಬಟ್ ಈ ತಡೆ ಇರೋದು ನೋಡಿ, ಅದೇ ದೊಡ್ಡ ಸಮಸ್ಯೆ. ಗೊರಕೆ ಮಾತ್ರ ಅಲ್ಲ, ಗೊರಕೆ ನಮ್ಗೊಂದು ಲಕ್ಷಣ ಆ ತಡೆ ಇರೋದಕ್ಕೆ. ಸೊ ಆ ಲಕ್ಷಣ ಹಿಡ್ಕೊಂಡು ಕಾರಣ ಹಿಡಿಬೇಕು ನಾವು. ಆರಂಭದಲ್ಲಿ ಹೇಳ್ದೆ ಗೊರಕೆ ಹೊಡಿತಾ ಇರೋರು ತುಂಬಾ ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದಾರೆ ಅಂತ ನಾವು ಭಾವಿಸ್ತೀವಿ. ಆದ್ರೆ ಇದು ನಿದ್ರಾಹೀನತೆಯ ಒಂದು ಲಕ್ಷಣ ಅಂತ ತಾವು ಹೇಳ್ತಾ ಇದ್ದೀರಾ. ಖಂಡಿತ. ಯಾವ ರೀತಿ? ಸಾಮಾನ್ಯವಾಗಿ ಗೊರಕೆ ಬರೋರು ಬಾಯಿಂದನೇ ಉಸಿರಾಡ್ತಾ ಇರ್ತಾರೆ. ಈಗ ಬಾಯಿಂದ ಉಸಿರಾಡೋದು ನಾರ್ಮಲ್ ಅಲ್ಲ. ಪ್ರಕೃತಿ ನಿಯಮಾನುಸಾರವಾಗಿ ನಾವು ಮೂಗಿಂದ ಉಸಿರಾಡಬೇಕು. ಸೊ ನೀವು ಬಾಯಿಂದ ಉಸಿರಾಡಬೇಕಾದ್ರೆ ಪದೇ ಪದೇ ನಿಮಗೆ ಉಸಿರು ಕಟ್ಟತ್ತೆ. ಕಾರಣ ಬಾಯಿಂದ ಉಸಿರಾಡೋದು ನಾರ್ಮಲ್ ಇಲ್ಲೇ ಇರೋ ಕಾರಣಕ್ಕೆ ಸ್ವಲ್ಪ ಹೊತ್ತಾದ್ಮೇಲೆ ಉಸಿರು ಚೆನ್ನಾಗಿ ಗೊರಕೆ ಆದ್ಮೇಲೆ ಆಕ್ಸಿಜನ್ ಲೆವೆಲ್ ಒಂದು ಮಟ್ಟಕ್ಕೆ ಬಂದ ಮೇಲೆ ಬಾಯಿ ಮುಚ್ಕೊಂಡ್ಬಿಡುತ್ತೆ. ಮೂಗು ಬಂದಾಗಿರೋ ಕಾರಣಕ್ಕೆ ಬಾಯಿ ತೆಗ್ದಿದ್ದೀರಾ. ಈಗ ಮೂಗು ಅಡಚಣೆ ಇರೋ ಕಾರಣಕ್ಕೆ ಬಂದಾಗಿದೆ, ಯಾವುದೋ ಒಂದು ಕಾರಣಕ್ಕೆ. ಅದು ಇಲ್ಲದೆ ಬಾಯಿನೂ ಸಹ ತೆಗಿಯಕ್ ಆಗಿಲ್ಲ ಅಂದ್ರೆ ಆವಾಗ ಉಸಿರು ಕಟ್ಟತ್ತೆ. ಆ ಸಮಯದಲ್ಲಿ ನಿಮ್ಮ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗಿ ಆಮೇಲೆ ಒಂಥರ ಕೆಟ್ಟ ಕನಸು ಬರ್ಬೋದು, ಒಬ್ಬೊಬ್ಬರಿಗೆ ಬೆಚ್ಚ ಬಿದ್ದು ಹೇಳೋದು, ಬೆದರಿಕೆ ಆಗಿ ಹೇಳೋದು, ಅದೆಲ್ಲ ಆಗತ್ತೆ. ಸೊ ಅದು ಪದೇ ಪದೇ ಆಗ್ತಾ ಇದ್ರೆ ಒಂದು ನಿದ್ರೆಯ ಸಮಯ ಒಂದು 6-8 ಗಂಟೆಯಲ್ಲಿ ಒಂದು 3-4 ಸತಿ ಇದಾಗ್ಬೋದು. ಅದು ಸಾಮಾನ್ಯ, ಎಲ್ರಿಗೂ ಆದ್ರೂ ಚಿಂತೆ ಇಲ್ಲ. ಆದರೆ 1 ಗಂಟೆ ಒಳಗಡೆ 8-10 ಸತಿ ಆಯ್ತು ಅಂದ್ರೆ ಖಂಡಿತ ಅದು ಒಳ್ಳೇದಿಲ್ಲ. ನಿದ್ರೆ ಕೆಡೋ ಅಂತ ಒಂದು ಪರಿಸ್ಥಿತಿ ಅದು. ಆವಾಗ ನಿಮ್ಗೆ ಪ್ರಶಾಂತವಾದ ನಿದ್ದೆ ಇಲ್ಲದಿರೋ ಕಾರಣಕ್ಕೆ ಬೇರೆ ದುಷ್ಪರಿಣಾಮಗಳಿರ್ತವೆ, ಅದರಿಂದ ತೊಂದರೆ ಆಗೇ ಆಗತ್ತೆ. ಹಾಗಾದ್ರೆ ನಿಮ್ಮ ಹತ್ರ ಬರುವಂತಹ ಪೇಷಂಟ್ಗಳು, ಈ ಗೊರಕೆಯಿಂದ ಬಳಲ್ತಾ ಇರುವಂತಹ ಪೇಷಂಟ್ಗಳು ಯಾವ ತರಹದ ಸಮಸ್ಯೆಗಳನ್ನ ತಮ್ಮ ಹತ್ರ ಹೇಳ್ಕೊಳ್ತಾರೆ? ಸಾಮಾನ್ಯವಾಗಿ ಬರೋದು ಅವರು ಮೂಗಿಂದ ಉಸಿರಾಡಕ್ ಆಗ್ತಾ ಇಲ್ಲ, ಉಸಿರು ಕಟ್ಟತ್ತೆ ರಾತ್ರಿಯಲ್ಲಿ, ನಿದ್ದೆ ಕೆಡ್ತಾ ಇದೆ. ನೆಗಡಿ ಎಲ್ಲ ಬಂದಾಗ ಇದು ಸರ್ವೇ ಸಾಮಾನ್ಯ, ಮೂಗು ಕಟ್ಟೋದು ಸಾಮಾನ್ಯ. ಎಲ್ರಿಗೂ ನೆಗಡಿ ಬಂದ್ರೆ ಮೂಗು ಬಂದಾಗ್ಬೋದು. ಆದರೆ ಅದು 1-2-3 ದಿವಸ ಆಗ್ಬೋದು, 1 ವಾರದಲ್ಲಿ ವಾಸಿ ಆಗ್ಬಿಡತ್ತೆ. ಅದು ಸಾಮಾನ್ಯ, ಅದು ಒಪ್ಕೋಬಹುದು. ಔಷಧಿ ಇದ್ರೂ ಔಷಧಿ ಇಲ್ದಿದ್ರು ನಿಮಗೆ ಕಮ್ಮಿ ಆಗ್ಬೋದು ತನ್ನಷ್ಟೇ. ಆದರೆ ಅದಕ್ಕಿಂತ ಹೆಚ್ಚಾಗಿ ಸಮಯದಲ್ಲಿ ಮೂಗಿಂದ ಉಸಿರಾಡ್ಲಿಕ್ಕೆ ಅಡಚಣೆ ಇದೆ, ಮೂಗಿಂದ ಉಸಿರಾಡಕ್ ಕಷ್ಟ ಇದೆ, ರಾತ್ರಿ ನಿದ್ದೆ ಕೆಡ್ತಾ ಇದೆ ಅಂದ್ರೆ ಮನುಷ್ಯನಿಗೆ ಖಂಡಿತ ಮೂಗಿಂದ ಉಸಿರಾಡಕ್ ಆಗಲ್ಲ ಅಂತಂದ್ರೆ ಮೂಗಿನಲ್ಲಿ ಏನೋ ಸಮಸ್ಯೆ ಇದೆ ಅಂತ ಆಯ್ತು. ಇರಬಹುದು, ಮೂಗಲಿರಬಹುದು, ಮೂಗಿನ ಹಿಂಭಾಗದಲ್ಲಿ ಇರಬಹುದು. ಸಣ್ಣ ಮಕ್ಕಳಲ್ಲಿ ಅಡಿನಾಯ್ಡ್ಸ್ ಅಂತ ಬೆಳೆಯುತ್ತೆ, ಅದು 2-4 ವರ್ಷ ಎಲ್ಲಾ ಮಕ್ಕಳಲ್ಲೂ ಬೆಳೆಯುತ್ತೆ, ಕಮ್ಮಿ ಆಗತ್ತೆ. ಅದು ದೊಡ್ಡ ವಿಷಯ ಅಲ್ಲ. ಆದ್ರೆ ಉಸಿರಾಡ್ಲಿಕ್ಕೆ ಅಡಚಣೆ ಆದ್ರೆ ಅದು ಖಂಡಿತ ಒಂದು ಸಮಸ್ಯೆ, ಅದಕ್ಕೆ ಇಲಾಜ್ ಮಾಡಬೇಕಾಗಿರುತ್ತೆ. ಅಂದ್ರೆ ನಮ್ಮ ದೇಹಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಆಮ್ಲಜನಕ ತೆಗೆದುಕೊಳ್ಬೇಕು. ಹಾಗಾಗಿ ಮೂಗು ಬಂದಾದಾಗ ಬಾಯಿಂದ ನಾವು ಆಮ್ಲಜನಕವನ್ನ ತೆಗೆದುಕೊಳ್ತೇವೆ. ಹೌದು. ಆತರ ಬಾಯಿಂದ ನಾವು ಆಮ್ಲಜನಕವನ್ನ ತೆಗೆದುಕೊಳ್ಬೇಕಾದ್ರೆ ಈ ಒಂದು ಸದ್ದು ಬರುತ್ತೆ. ಅದನ್ನ ನೀವು ಗೊರಕೆ ಅಂತ ಹೇಳ್ತೀರಾ. ಹೌದು. ಗೊರಕೆಗೆ ಬೇರೆ ಏನೆಲ್ಲ ಕಾರಣಗಳಿದೆ ನಿಮ್ಮ ಪ್ರಕಾರ? ಸಾಮಾನ್ಯವಾಗಿ ನಾನು ಹೇಳೋದು ಒಂದು ಮಾತ್ರ ಅಲ್ಲ, ಮೂಗಲ್ಲಿ, ಮೂಗಿನ ಹಿಂಭಾಗದಲ್ಲಿ ಕಿರ್ನಾಲಿಗೆ ಬಹಳ ಉದ್ದ ಬೆಳ್ಕೊಂಡು, ಎಂಟೈರ್ ಪ್ಯಾಲೆಟ್ ಕಿರ್ನಾಲಿಗೆ ಎಲ್ಲ ಉದ್ದ ಬೆಳ್ಕೊಂಡ್ರು ಸಹ ಅದು ಮಲಗಬೇಕಾದ್ರೆ
ಮೂಗನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡುತ್ತೆ. ಅಂದ್ರೆ ಮೂಗನ್ನ ಸಪರೇಟ್ ಮಾಡ್ಬಿಡುತ್ತೆ. ಕಿರುನಾಲಿಗೆ ದೊಡ್ಡದಾಗಿ ಬೆಳೆಯೋದಕ್ಕೆ ಏನಾದ್ರೂ ಕಾರಣ ಇರುತ್ತಾ? ಕೆಲವ್ರಿಗೂ ದಪ್ಪ ಇರುತ್ತೆ, ಕೆಲವ್ರಿಗೆ ಬಹಳ ಉದ್ದ ಇರುತ್ತೆ. ಆ ಪ್ಯಾಲೆಟೇ ಕೆಲವು ಸತಿ ತೆಳ್ಳಗೆ ಆಗ್ಬಿಟ್ಟು ಉದ್ದ ಬೆಳ್ಕೊಂಡ್ಬಿಡುತ್ತೆ. ಆವಾಗ ನಿಮ್ಗೆ ಉಸಿರಾಡ್ಲಿಕ್ಕೆ ಅಡಚಣೆ ಆಗತ್ತೆ. ಅದರಿಂದಾನೆ ಅದು ರಾತ್ರಿಯಲ್ಲಿ ಮಾತ್ರ ಆಗತ್ತೆ. ಅದಕ್ಕೆ ಡೈನಮಿಕ್ ಅಬ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ. ಅದು ನಿದ್ದೆಯಲ್ಲಿ ಮಾತ್ರ ಆಗುವಂತ ಪರಿಸ್ಥಿತಿ. ಅದು ಸ್ಟ್ಯಾಟಿಕ್ ಅಬ್ಸ್ಟ್ರಕ್ಷನ್ ನಿಮ್ ನಿದ್ದೆಯಲ್ಲಿಯೂ ಇರುತ್ತೆ, ಎದ್ದಿದ್ಬೇಕಾದ್ರೂ ಇರುತ್ತೆ. ಅದು ಬೇರೆ ವಿಷಯ. ಅದು ಮೂಗಿನ ಕಂಬ ಸೊಟ್ಟ ಇರ್ಬೋದು, ಮಾಂಸಖಂಡ ದಪ್ಪ ಬೆಳೆದಿರ್ಬೋದು, ದುರ್ಮಾಂಸನೇ ಬೆಳೆದಿರ್ಬೋದು. ಆ ತರ ಸಮಸ್ಯೆಗಳು ಯಾವಾಗ್ಲೂ ಇರುವಂತದ್ದು. ಅಂದ್ರೆ ಈ ಗೊರ್ಕೆ ಅನ್ನೋದು ನಿದ್ದೆ ಸಮಯದಲ್ಲೇ ಬರೋದು, ಎಚ್ಚರವಾಗಿದ್ದಾಗ ಬರೋದಿಲ್ಲ ಅದು. ಹೌದು. ನೀವ್ ಎಷ್ಟು ಜನ ಎದ್ದಿರ್ಬೇಕಾದ್ರೆ ಗೊರಕೆ ಹೊಡೆಯೋದು ನೋಡಿರ್ತೀರಾ? ಖಂಡಿತ ಇಲ್ಲ. ನಿದ್ದೆಯಲ್ಲಿ ಮಾತ್ರ ಬರ್ತದೆ. ಯಾಕೆಂದ್ರೆ ಮೂಗಿನ ಕಂಬ ಸೊಟ್ಟ ಇರ್ಬೋದು, ಆಗ ಬಾಯಲ್ಲಿ ಉಸಿರಾಡ್ತಾರೆ ಅಂತೆಲ್ಲ ತಾವು ಹೇಳ್ತಾ ಇದ್ರಿ. ಹಾಗಾಗಿ ಹೇಳಿದೆ, ಆಗ ಬಾಯಿಂದ ಯಾವುದೇ ಸದ್ದು ಬರೋದಿಲ್ಲ ಎಚ್ಚರವಾಗಿದ್ದಾಗ. ಖಂಡಿತ ಅದಕ್ಕೂ ಕಾರಣ ಇದೆ. ಈಗ ಎದ್ದಿರ್ಬೇಕಾದ್ರೆ ನಮ್ಮ ಮಸಲ್ ಟೋನ್ ಚೆನ್ನಾಗಿರುತ್ತೆ, ಮಲಗಿರ್ಬೇಕಾದ್ರೆ ಮಸಲ್ ಟೋನ್ ರಿಲ್ಯಾಕ್ಸ್ ಆಗಿರುತ್ತೆ. ಸೊ ವೈಬ್ರೇಷನ್ ಜಾಸ್ತಿ ಆಗುತ್ತೆ, ಕಂಪನ ಜಾಸ್ತಿ ಆಗತ್ತೆ, ಅದರಿಂದ ಶಬ್ದ ಬರೋದು. ಮತ್ತೆ ಕೆಲವೊಂದ್ಸಲ ನಾವು ಮಲಗಿಕೊಂಡಿರುವ ಭಂಗಿ ಕೂಡ ಗೊರಕೆ ಹೊಡೆಯುವುದಕ್ಕೆ ಕೆಲವು ಸಲ ಪ್ರೇರಣೆ ಆಗುತ್ತೆ ಅನ್ನುವ ಮಾತನ್ನ ಕೇಳಿದ್ದೇವೆ. ನಿಜವೇ? ಹೌದು. ಉದಾಹರಣಕ್ಕೆ ನೀವು ನೆಟ್ಟಿಗೆ ಮಲ್ಕೊಂಡಿದ್ದೀರಾ, ಬೆನ್ ಮೇಲೆ ಮಲ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳಿ. ಯಾರಿಗೆ ಈ ತರ ಗಂಟ್ಲಲ್ಲಿ ಮೂಗಲ್ಲಿ ಸಮಸ್ಯೆಗಳಿವೆಯೋ ಅವರಿಗೆ ಆ ಸಮಯದಲ್ಲಿ ಮಾತ್ರ ಉಸಿರಾಡ್ಲಿಕ್ಕೆ ಕಷ್ಟ ಆಗ್ತದೆ. ಸೊ ಒಂದ್ ವೇಳೆ ಅವರು ಸೈಡಲ್ಲಿ ಮಲ್ಕೊಂಡು ದಿಂಬಿಟ್ಕೊಂಡು ಮಲ್ಕೊಂಡ್ರೆ, ತಲೆ ಸ್ವಲ್ಪ ಎತ್ತರದಲ್ಲಿದ್ರೆ ಅವರಿಗೆ ಉಸಿರಾಡ್ಲಿಕ್ಕೆ ಅಡಚಣೆ ಇರುವುದಿಲ್ಲ. ಸಾಮಾನ್ಯವಾಗಿ ಅದರಿಂದ ಸ್ವಲ್ಪ ಒಂದು ರೆಸ್ಟ್ ಸಿಕ್ತಂಗಿರುತ್ತೆ, ಅದರಿಂದ ಉಸಿರಾಡ್ಲಿಕ್ಕೆ ಜಾಗ ಬಂದಂಗಿರುತ್ತೆ. ಆವಾಗ ಅವ್ರಿಗೆ ಅಷ್ಟು ಗೊರಕೆ ಬರುವುದಿಲ್ಲ. ಕೆಲವ್ರಿಗೆ ಆ ತರ ಮಾಡಿದ್ರೂ ಸಹ ಬರಬಹುದು, ಬಟ್ ಸಾಮಾನ್ಯವಾಗಿ ಇದರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಅನುಕೂಲವಾಗತ್ತೆ. ಮತ್ತೆ ತುಂಬಾ ದಪ್ಪ ಇರೋರು ಕೂಡ ಗೊರಕೆ ಹೊಡಿತಾರೆ. ಖಂಡಿತ. ನೋಡಿ, ಕೊಬ್ಬಿನ ಅಂಶ ನಮ್ಮ ಮೈಯಲ್ಲಿ ಜಾಸ್ತಿ ಆದರೆ ಅದರ ಪರಿಣಾಮಗಳು ಏನೇನು ಅಂತ. ಸಾಮಾನ್ಯವಾಗಿ ಹೊಟ್ಟೆ ದೊಡ್ಡದಾಗಿರೋದು, ಹೊಟ್ಟೆ ಒಳಗಡೆ ನಿಮಗೆ ಕೊಬ್ಬಿನಾಂಶ ಜಾಸ್ತಿ ಆಯ್ತು ಅಂದ್ರೆ ಅದು ಮಲಗಬೇಕಾದ್ರೆ ಎದೆ ಮೇಲೆ ಪ್ರೆಷರ್ ಕೊಡುತ್ತೆ. ನಿಮ್ಮ ಡಯಾಫ್ರಮ್ ಅನ್ನ ಮೇಲಕ್ಕೆ ತಳ್ಳಿಬಿಡುತ್ತೆ. ಸೊ ಶ್ವಾಸಕೋಶಕ್ಕೆ ಜಾಗ ಕಮ್ಮಿ ಆಯ್ತು, ಆವಾಗ ಉಸಿರಾಡ್ಲಿಕ್ಕೆ ಕಷ್ಟ ಆಯ್ತು. ಕತ್ತಲ್ಲಿ ಸಹ ಅದೇ ತರ ಕೊಬ್ಬಿನಾಂಶ ಜಾಸ್ತಿ ಆಯ್ತು ಅಂದ್ರೆ ಗಂಟಲ ಸುತ್ತ ಕೊಬ್ಬಿನಾಂಶ ಜಾಸ್ತಿ ಆಗಿ ಮಸಲ್ ಟೋನ್ ಕಮ್ಮಿ ಇದ್ದಲ್ಲಿ ಹಂಗೆ ಕೊಲ್ಯಾಪ್ಸ್ ಆಗತ್ತೆ. ಸೊ ನ್ಯಾಚುರಲಿ ಉಸಿರಾಡ್ಲಿಕ್ಕೆ ಜಾಗ ಕಮ್ಮಿ ಆಗತ್ತೆ. ಅದರಿಂದ ಗೊರಕೆನೆ ಬರಬಹುದು ಅಥವಾ ಸ್ಲೀಪ್ ಆಪ್ನಿಯಾ, ಉಸಿರು ತಡೆ ಆಗೋದು ಇರ್ಬೋದು, ಅದಾಗ್ತದೆ. ನಾವು ತೆಗೆದುಕೊಳ್ಳುವಂತಹ ಆಹಾರ ಕೂಡ ಈ ಗೊರಕೆಗೆ ಏನಾದ್ರೂ ಕಾರಣ ಆಗಬಹುದಾ? ಆಹಾರದಿಂದ ಅಷ್ಟು ಏನು ತೊಂದರೆ ಆಗುವುದಿಲ್ಲ. ಆದರೆ ಕುಡಿಯೋ ಅಭ್ಯಾಸ ಇರೋರಿಗೆ, ಅವರಿಗೆ ಖಂಡಿತವಾಗಿ ಈ ತರ ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಕಾರಣ, ಕುಡಿದ ನಂತರ ಆ ಆಲ್ಕೋಹಾಲಿನ ಇಫೆಕ್ಟ್ ಏನಾಗುತ್ತೆ ಅಂದ್ರೆ ಮಾಂಸಖಂಡಗಳೆಲ್ಲ ರಿಲ್ಯಾಕ್ಸ್ ಆಗ್ಬಿಡ್ತವೆ. ಆವಾಗ ಗೊರಕೆ ಜಾಸ್ತಿ ಆಗ್ಬೋದು, ಉಸಿರು ಕಟ್ಟೋದು ಜಾಸ್ತಿ ಆಗ್ಬೋದು. ಸೊ ಅದು ಖಂಡಿತ ಆಗತ್ತೆ. ಈ ಗೊರಕೆ ಶಬ್ದ ಬರುವುದು ಮೂಗಿನಿಂದನ, ಬಾಯಿಯಿಂದನ, ಗಂಟ್ಲಿಂದನ? ಗಂಟ್ಲಿಂದ ಬರುವಂತ ಸಮಸ್ಯೆ ಇದು. ಮೂಗಿನಿಂದ ಬರೋದಲ್ಲ. ಮೂಲ ಕಾರಣ ಮೂಗಲಿರ್ಬೋದು, ಆದರೆ ಶಬ್ದ ಗಂಟ್ಲಿಂದ ಬರ್ತದೆ. ಯಾಕಂದ್ರೆ ಇಡೀ ಕಾಂಪ್ಲೆಕ್ಸ್, ಶೀತದ ಗಡ್ಡೆ, ಅದ್ರ ಪಕ್ಕದಲ್ಲಿರೋ ಮಾಂಸಖಂಡಗಳು, ಆಮೇಲೆ ಕಿರುನಾಲಿಗೆ, ಅವೆಲ್ಲ ವೈಬ್ರೇಟ್ ಆಗೋ ಕಾರಣಕ್ಕೆ ಶಬ್ದ ಬರ್ತದೆ. ಗೊರಕೆ ನಿದ್ದೆಯಿಂದ ಬೇರೆ ಏನೆಲ್ಲ ಅಪಾಯಗಳಿದೆ ಹಾಗಿದ್ರೆ? ಬಹಳಷ್ಟು ಅಪಾಯಗಳು ಆಗಬಹುದು. ಸಾಮಾನ್ಯವಾಗಿ ನಾವು ನೋಡೋದು ಒಂದೇ ಒಂದು, ಆ ಮನುಷ್ಯ ಗೊರಕೆ ಇದ್ದಲ್ಲಿ, ನಿದ್ದೆ ಕೆಟ್ಟಲ್ಲಿ ಆವಾಗ ಒಳ್ಳೆ ಕೆಲಸವನ್ನು ಮಾಡಲಿಕ್ಕೆ ಕಷ್ಟ ಆಗ್ತದೆ. ಕಾರಣ, ವಿಶ್ರಾಂತಿ ಇಲ್ಲ, ಮೆದುಳಿಗೆ ರೆಸ್ಟ್ ಇಲ್ಲ. ಆ ಕಾರಣಕ್ಕೆ ಬೆಳಗ್ಗೆ ಎದ್ದು ಬಿಟ್ಟು ಚುರುಕಾಗಿರೋ ಸಾಧ್ಯತೆ ಇಲ್ಲ. ಅವರು ಚುರುಕಾಗಿರಲ್ಲ, ಅವ್ರ ಜೊತೆಗಿರೋರು ಚುರುಕಾಗಿರೋದು. ಖಂಡಿತ ಅದು ಸೈಡ್ ಎಫೆಕ್ಟ್. ಅದು ಅವ್ರಿಗೂ ಸಮಸ್ಯೆನೆ. ಹೌದು. ನುಣ್ಣುಗೇನ ಕೆಲಸ ಮಾಡಬೇಕು, ಬಹಳ ಕಷ್ಟ ಆಗ್ತದೆ. ಯಾಕಂದ್ರೆ ಅಕ್ಯೂಟ್ ಆಕ್ಟಿವಿಟಿ ಮೆದುಳಿನ ಶಕ್ತಿಯಿಂದಾನೇ ಆಗೋದು. ಆ ಮೆದುಳಿಗೇನೆ ನಾವು ರೆಸ್ಟ್ ಕೊಟ್ಟಿಲ್ಲ ಅನ್ನೋ ಪ್ರಶ್ನಕ್ಕೆ ಅದು ಕೆಲಸ ಮಾಡೋದ್ರಲ್ಲಿ ಕಷ್ಟ ಆಗ್ತದೆ. ಇಡೀ ರಾತ್ರಿ ನಿದ್ದೆ ಕೆಟ್ಟಿರೋ ಕಾರಣಕ್ಕೆ ಶರೀರವನ್ನು ಉಪಯೋಗಿಸಬೇಕಾದ್ರೂ ಸಹ ಆಗಲ್ಲ. ಮಕ್ಕಳಲ್ಲಿ ಮೆಮರಿ ಪವರ್ ಕಮ್ಮಿ ಆಗತ್ತೆ. ನಿಮ್ಮ ಮೆದುಳು ಎಷ್ಟು ರೆಸ್ಟ್ ತಗೊಂಡಿದೆಯೋ ಅಷ್ಟರ ಮಟ್ಟಿಗೆ ನಿಮ್ಮ ಮೆಮರಿ ಪವರ್ ಚೆನ್ನಾಗಿರುತ್ತೆ. ಒಂದ್ ವೇಳೆ ನೀವು ಮೆಮರಿ ಕಮ್ಮಿ ಆಗೋದಕ್ಕೆ ಕಾರಣ ಇದಿದ್ದರೆ ಅದನ್ನು ಸರಿಪಡಿಸಿದ್ರೆ ನಾರ್ಮಲ್ ಆಗ್ಬಿಡ್ತಾರೆ. ಡಾಕ್ಟ್ರೆ, ಕೆಲವೊಂದು ಸಣ್ಣ ಮಕ್ಕಳು ಸಣ್ಣದಾಗಿ ಗೊರಕೆ ಹೊಡಿತಾ ಇರ್ತಾರೆ. ಅವಾಗ ನಾವು ಹೇಳ್ತೀವಿ, ನೋಡು ಗೊರಕೆ ಹೊಡ್ಕೊಂಡ್ ಮಗು ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾ ಇದೆ ಅಂತ. ಹೌದು. ಆದ್ರೆ ಅದು ಸರಿಯಲ್ಲ ಅಂತೀರಾ? ಖಂಡಿತ
ಬಹಳ ಸಣ್ಣ ಮಕ್ಕಳಲ್ಲಿ ನಾನು ಹೇಳಿದಾಗೆ ಒಂದು 2-4 ವರ್ಷ ತನಕ ಈ ಟಾನ್ಸಿಲ್ಸ್ ಶೀತದ ಗಡ್ಡೆ ಬೆಳೆಯೋದು ಸಾಮಾನ್ಯ. ಅದೇ ತರ ಮೂಗಿನ ಹಿಂಭಾಗದಲ್ಲಿ ಅಡಿನಾಯ್ಡ್ ಅಂತ ಒಂದು ಗಡ್ಡೆ ಜೊತೆಗಿರುವಂತದ್ದು, ಅದು ದಪ್ಪ ಆಗ್ತದೆ. ಇದು ಸಾಮಾನ್ಯವಾಗಿ ಆಗುವಂತ ಸಮಸ್ಯೆ. ಎಲ್ಲಾ ಮಕ್ಕಳಲ್ಲಿ 2-4 ವರ್ಷಕ್ಕೆ ಅದು ಬೇಕು. ತಡ್ಕೊಳ್ಳೋ ಶಕ್ತಿ, ನಿಮ್ ಇಮ್ಯುನಿಟಿ ಪವರ್ ಬರೋದು ಅದರಿಂದ. ಆ ಸಮಯದಲ್ಲಿ 4 ವರ್ಷ ಆದ್ಮೇಲೆ ಬೇರೆ ಅಂಗಗಳು ಪಾಲ್ಗಾರರಾಗ್ತಾರೆ, ಬಟ್ ಅದಕ್ಕೆ ಮುಂಚೆ ಇವೆರಡೇ. ಸೊ ಆ ಸಮಯದಲ್ಲಿ ದಪ್ಪ ಆಗೋದು ಸಾಮಾನ್ಯ. ಅದು ದಪ್ಪ ಆಗ್ಬಿಟ್ಟು ಅದರಿಂದ ಸ್ವಲ್ಪ ಮಟ್ಟಿಗೆ ಉಸಿರಿಗೆ ತಡೆ ಆಗೋದು ಸಾಮಾನ್ಯ. ಆವಾಗ ಈ ತರ ಉಸಿರು ಕಟ್ಟೋದು ಎಲ್ಲ ಆಗ್ಬಹುದು, ಗೊರಕೆ ಬರೋದು ಆಗ್ಬಹುದು. ಬಟ್ ಅದು ಮಕ್ಕಳು ಬೆಳೀತಾ ಶರೀರವೂ ಬೆಳೆಯುತ್ತೆ, ಮುಖ ಎಲ್ಲ ಬೆಳೆಯುತ್ತೆ, ಆವಾಗ ಜಾಗ ಜಾಸ್ತಿ ಆಗ್ಬಿಡತ್ತೆ, ಇದು ಚಿಕ್ಕದಾಗ್ತಾ ಬರುತ್ತೆ, ಆವಾಗ ಸರಿ ಹೋಗ್ಬಿಡತ್ತೆ. ಸೊ 100ರಲ್ಲಿ 100% ದೊಡ್ಡದಾಗ್ಬಿಟ್ಟು ತೊಂದರೆ ಕೊಡೋದಿಲ್ಲ, ಯಾರೋ ಒಬ್ರಿಗೆ ಆಗ್ತದೆ. ಆವಾಗ ನಾವು ಅದಕ್ಕೆ ಇಲಾಜ್ ಮಾಡಬೇಕು ಅವಶ್ಯಕತೆ ಇರುತ್ತೆ. ಕೆಲವೊಂದ್ಸಲ ನಿದ್ದೆ ಬರೋದಿಲ್ಲ ಅಂತ ಹೇಳಿ ಮಾತ್ರೆಗಳನ್ನ ತೆಗೆದುಕೊಳ್ತಾರೆ, ನಿದ್ದೆ ಮಾತ್ರೆಗಳನ್ನ. ಇದು ಕೂಡ ಗೊರಕೆಗೆ ಕಾರಣವಾಗಬಹುದು ಅಂತ ತಾವು ಹೇಳ್ತಾ ಇದ್ರಿ ಈ ಸಂದರ್ಶನಕ್ಕೆ ಮುಂಚೆ. ಖಂಡಿತ ನಿದ್ದೆ ಕೆಡೋದು ಬಹಳಷ್ಟು ಕಾರಣಗಳಿವೆ. ಉದಾಹರಣಕ್ಕೆ ಈ ನಡುವೆ ರಾತ್ರಿ ಹೊತ್ತು ಬೇಗ ಮಲಗೋ ಅಭ್ಯಾಸ ಬಹಳ ಕಮ್ಮಿ ಜನಕ್ಕೆ. ಯಾವ ಕಾರಣದಿಂದ ನಿದ್ದೆ ಕೆಡ್ತಾ ಇರೋದು ಅಂತ ನಾವು ಫಸ್ಟ್ ತೀರ್ಮಾನ ಮಾಡಬೇಕು. ಉದಾಹರಣಕ್ಕೆ ಕೆಲವರು ರಾತ್ರಿ ಹೊತ್ತೆಲ್ಲ ಕೆಲಸ ಮಾಡ್ತಾರೆ, ಅದರಿಂದ ನಿದ್ದೆ ಕೆಡ್ತಿರ್ಬೋದು. ಕೆಲವರು ರಾತ್ರಿ ಹೊತ್ತೆಲ್ಲ ಟಿವಿ ನೋಡ್ತಾರೆ, ರಾತ್ರಿ ಹೊತ್ತೆಲ್ಲ ಮೊಬೈಲ್ ನೋಡ್ತಾರೆ. ಈಗ ಏನಾಗ್ಬಿಟ್ಟಿದೆ, ಒಂದ್ ಕಾಲದಲ್ಲಿ ನಾವು ಪಿಕ್ಚರ್ ನೋಡ್ಬೇಕು ಅಂದ್ರೆ ಆಚೆ ಹೋಗಿ ಪಿಕ್ಚರ್ ನೋಡ್ಕೊಂಡ್ ಬರ್ತಿದ್ವಿ, ರಾತ್ರಿ ಹೊತ್ತು ಮಲಗ್ತಿದ್ವಿ. ಈಗ ಅದು ಮೆತ್ತಿಗೆ ಟಿವಿ ಬಂತು. ನಾವು ದೂರದರ್ಶನ ಇರ್ಬೇಕಾ 11 ಗಂಟೆಗೆ ಟಿವಿ ಬಂದ್ ಮಾಡ್ತಿದ್ರು, ಈಗ ಅದು ಸಹ ರಾತ್ರಿ ಎಲ್ಲ ನಡೆಯುತ್ತೆ. ಮನೆಯವ್ರಿಗೆಲ್ಲ ಡಿಸ್ಟರ್ಬ್ ಆಗತ್ತೆ ಅಂತ ಈಗ ಮೊಬೈಲು ಟ್ಯಾಬು ಅಂತದೆಲ್ಲ ಬಂದ್ಬಿಟ್ಟು ನೀವು ಪರ್ಸನಲ್ ಆಗಿ ಟಿವಿ ಇಟ್ಕೊಂಡಿದ್ದೀರಾ. ನಿದ್ದೆ ಕೆಡಕ್ಕೆ ಇನ್ನೊಂದು ಕಾರಣ ಆಯ್ತು. ನೀವು ಎಷ್ಟು ನೀವು ಇದನ್ನೆಲ್ಲ ಉಪಯೋಗಿಸ್ತೀರೋ ಅದು ಬಂದ್ ಮಾಡಿದ ನಂತರ ನಿಮ್ಮ ಮೆದುಳಿಗೆ 2 ಗಂಟೆಯಿಂದ 3 ಗಂಟೆ ಕಾಲ ಸಮಯ ಬೇಕು ವಿಶ್ರಾಂತಿ ತಗೊಳಕ್ಕೆ. ಶಟ್ ಡೌನ್ ಮಾಡಿದ ನಂತರ ತಕ್ಷಣ ನಿಮ್ ಮೆದುಳು ಶಟ್ ಡೌನ್ ಆಗೋದಿಲ್ಲ. ಈ ಕಾರಣಕ್ಕೆ ನಾವು ನಿದ್ದೆ ಮಾಡಕ್ಕೆ ಮಲಗಿದ್ರೂ ಸಹ ಒಳ್ಳೆ ನಿದ್ದೆ ಬರುವುದಿಲ್ಲ. ಒಂದು ಬಹಳ ಬೇಸರ ಆಗಿ ಟಯರ್ಡ್ ಆಗಿ ನಿದ್ದೆ ಮಾಡಬಹುದು, ಬಟ್ ಅದು ಒಳ್ಳೆಯ ನಾರ್ಮಲ್ ನಿದ್ದೆ ಅಲ್ಲ. ಲೆಕ್ಕ ಪ್ರಕಾರ ನೀವು ಒಂದು 6 ಗಂಟೆ 7 ಗಂಟೆ ನಿದ್ದೆ ಮಾಡಿದ್ರು ಅದರಲ್ಲಿ ಒಂದು 2-3 ಗಂಟೆ ತೆಗಿಬೇಕು ನೀವು. ಸೊ ನೀವು ನ್ಯಾಯವಾಗಿ ಒಂದು 4-5 ಗಂಟೆನೇ ನಿದ್ದೆ ಮಾಡಿದೀರಾ ಅಂತ ಲೆಕ್ಕ. ಹಾಗಾದ್ರೆ ಗೊರಕೆ ನಿದ್ದೆ ಬೇರೆ ಯಾವೆಲ್ಲ ರೋಗ ಲಕ್ಷಣಗಳನ್ನ ಸೂಚಿಸುತ್ತೆ? ಕೆಲವೊಬ್ಬರಿಗೆ ಶ್ವಾಸಕೋಶದಲ್ಲಿ ಕಾಯಿಲೆಗಳಿರ್ಬೋದು, ಶ್ವಾಸ ಆಡ್ಲಿಕ್ಕೆ ಜಾಗ ಕಮ್ಮಿ ಆಗಿ ಆತರ ಆಗತ್ತೆ. ಕೆಲವರಿಗೆ ಹೊಟ್ಟೆಯಲ್ಲಿ ಕಾರಣಗಳಿರ್ಬೋದು, ಸೊ ತಡೆ ಆಗ್ಬಿಟ್ಟು ಶ್ವಾಸಕೋಶ ಎಕ್ಸ್ಪ್ಯಾಂಡ್ ಆಗೋದಿಲ್ಲ, ಅದರಿಂದ ಅವ್ರಿಗೆ ಕಷ್ಟ ಇರ್ಬೋದು. ಥೈರಾಯ್ಡ್ ಕೊರತೆಯಿಂದ ಕೊರಕೆ ಬರ್ಬೋದು. ಎಷ್ಟೋ ಮಂದಿ ನಾವು ಥೈರಾಯ್ಡ್ ಟೆಸ್ಟ್ ಮಾಡಿದ್ಮೇಲೆ ಗೊತ್ತಾಗತ್ತೆ ಅವ್ರಿಗೆ ಥೈರಾಯ್ಡ್ ಕೊರತೆ ಇದೆ ಅಂತ. ಅದನ್ನು ಸರಿ ಮಾಡಿದ ತಕ್ಷಣ ಅದು ಸಹ ಕಡಿಮೆ ಆಗ್ತದೆ. ಸೊ ಮೂಲವನ್ನ ಹುಡುಕೋದು ಬಹಳ ಮುಖ್ಯ ನಮ್ಗೆ. ಹಾಗಾಗಿ ಈ ಗೊರಕೆ ಗದ್ದಲದ ಉಸಿರಾಟ ಅನ್ನೋಣ, ಖಂಡಿತ ನೀವು ಚಿಕಿತ್ಸೆಯ ಮೂಲಕ ಇದಕ್ಕೆ ಒಂದು ಪರಿಹಾರವನ್ನ ಕೊಡ್ತೀರಾ? ಸಾಧ್ಯ ಇದೆಯಾ? ಹೌದು, ನಾವೇನ್ ಮಾಡಿದೀವಿ, ಇದು ನಾನಾ ಕಾರಣಗಳಿಂದ ಆಗೋದ್ರಿಂದ ಕಾರಣ ಏನು ಅಂತ ಮೊದಲು ಹುಡುಕಬೇಕು. ಸರಿಯಾದ ಕಾರಣವನ್ನ ಹುಡುಕಿದ್ರೆ ಸರಿಯಾದ ಸಮಯದಲ್ಲಿ ಇದನ್ನ ವೈದ್ಯರನ್ನ ಕಂಡರೆ ಈ ಗೊರಕೆ ನಿದ್ದೆಯನ್ನ ತಡೆಗಟ್ಟಬಹುದು, ಇದರಿಂದ ಉಂಟಾಗುವಂತಹ ಅನೇಕ ಅಪಾಯಗಳನ್ನ ತಡೆಗಟ್ಟಬಹುದು ಅನ್ನುವಂತಹ ಭರವಸೆಯನ್ನ ನೀವು ಕೊಡ್ತೀರಾ? ಹಾಗಿದ್ರೆ ಖಂಡಿತ. ಯಾಕಂದ್ರೆ ನಮ್ಮ ಡಾಕ್ಟರ್ಗಳು ನಾನು ಒಬ್ಬನೇ ಮಾತ್ರ ನೋಡುವುದಿಲ್ಲ, ನಮ್ಮ ಡಿಪಾರ್ಟ್ಮೆಂಟ್ ಇಂದ ಕಿವಿ ಮೂಗು ಗಂಟ್ಲು ಡಿಪಾರ್ಟ್ಮೆಂಟ್ ಇಂದ ನೋಡ್ತೀವಿ. ಜೊತೆಗೆ ಹಲ್ಲಿನ ಡಾಕ್ಟರು, ಆಮೇಲೆ ಫೇಶಿಯೋ ಮ್ಯಾಕ್ಸಿಲರಿ ಸರ್ಜನ್ಸು, ಶ್ವಾಸಕೋಶ ಪಲ್ಮನಾಲಜಿಸ್ಟು, ಆ ಥರ ನಾನಾ ತರದ ಸ್ಪೆಷಲಿಸ್ಟ್ಗಳು ಈ ಸಮಸ್ಯೆಯನ್ನ ಸರಿಯಾಗಿ ಪರಿಶೀಲಿಸಿ ನಂತರ ಅವ್ರಿಗೆ ತಕ್ಕದ ಇಲಾಜು ಏನಾಗಬಹುದು ಅಂತ ತೀರ್ಮಾನ ಮಾಡಿ ಅದನ್ನ ಕೊಡ್ತೀವಿ. ನೀವು ಈ ಗೊರಕೆ ನಿದ್ದೆಗೆ ಒಂದು ಪರಿಹಾರ ಇದೆ ಅಂತ ಭರವಸೆಯನ್ನ ಕೊಟ್ರಲ್ಲ, ಆಗ್ಲೇ ನಮ್ಮ ಕೇಳುಗರು ಸ್ವಲ್ಪ ಸಮಾಧಾನ ಪಟ್ಟಿದ್ದಾರೆ. ಆದ್ರೂ ಕೂಡ ಏನಿರಬಹುದು ಪರಿಹಾರ ಅನ್ನುವಂತಹ ಕುತೂಹಲ ಅವರಲ್ಲೂ ಇದೆ. ಈ ಪರಿಹಾರದ ಬಗ್ಗೆ ನಮ್ಮ ಮುಂದಿನ ಸಂಚಿಕೆಯಲ್ಲಿ ನಿಮ್ಮಿಂದ ಹೆಚ್ಚಿನ ವಿವರವನ್ನ ನಿರೀಕ್ಷೆ ಮಾಡ್ತೇವೆ ಡಾಕ್ಟ್ರೆ. ಮತ್ತೆ ಮುಂದಿನ ವಾರ ನಿಮ್ಮ ಭೇಟಿ. ನಮಸ್ಕಾರ. ನಮಸ್ಕಾರ. ಭರವಸೆ ಹೊನಲು ವೈದ್ಯರ ಕಿವಿ ಮಾತು ಪ್ರಾಯೋಜಿತ ಸರಣಿ ಕೇಳಿದಿರಿ. ಭಾಗವಹಿಸಿದ್ದವರು ಡಾಕ್ಟರ್ ಪಿ ಹರಿಹರ ಮೂರ್ತಿ, ಇಎನ್ಟಿ ತಜ್ಞರು, ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್ ಬೆಂಗಳೂರು. ಇವರೊಂದಿಗೆ ಎಂಎಸ್ ಅನುಪಮಾ. ಪ್ರಸ್ತುತಿ ಎವಿ ವಿನೋದ್ ಕುಮಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್, ಜೆಸಿ ರಸ್ತೆ, ಬೆಂಗಳೂರು. ನಮಸ್ಕಾರ, ನಾನು ಡಾಕ್ಟರ್ ಹರಿಹರ ಮೂರ್ತಿ, ಕಿವಿ ಮೂಗು ಗಂಟಲು ತಜ್ಞರು, ಟ್ರಸ್ಟ್ವೆಲ್ ಹಾಸ್ಪಿಟಲ್, ಜೆಸಿ ರೋಡ್ ಇಂದ. ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಗೊರಕೆ ನಿದ್ರೆ ಇರೋ ಸಮಸ್ಯೆ ಇದ್ದಲ್ಲಿ ದಯವಿಟ್ಟು ಅದಕ್ಕೆ ಇಲಾಜ್ ಮಾಡಿಸ್ಕೊಳ್ಳೋದು ಮುಖ್ಯ. ಕಾರಣವನ್ನು ಹುಡುಕಿ ಅದನ್ನ ಸರಿಯಾದ ಇಲಾಜ್ ಮಾಡೋದ್ರಿಂದ ಅವ್ರಿಗೆ ಪರಿಹಾರ ಸಿಗತ್ತೆ. ನೀವು ನಮ್ಮ ಆಸ್ಪತ್ರೆಗೆ ಬರಬಹುದು. ಸಂಪರ್ಕ ಮಾಡುವಂತ ಸಂಖ್ಯೆ 80
8095599998. I will repeat 8095599998. ಧನ್ಯವಾದ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.